ವೆಲ್ಕಮ್ ಬ್ಯಾಕ್ ಟು ಕೃತಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಚೆನ್ನಾಗಿದ್ದೀನಿ. ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತ ಹೇಳಿದರೆ, ಇವತ್ತು ಸರ್ಸನ್ನ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ಬರ್ತಾ ಇದ್ದಾರೆ ಅಮ್ಮನ ಮನೆಗೆ. ನಾನು ಹಿಂಗೆ ಇಲ್ಲೇ ಇದ್ದೀನಲ್ವಾ, ಸೊ ನಾವಿವಾಗ ಒಂದು ಸ್ವಲ್ಪ ವೆಲ್ಕಮ್ ಥೀಮ್ ಥರ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಅಂದರೆ ಏನು ಜಾಸ್ತಿ ಏನಿಲ್ಲ, ಸ್ವಲ್ಪ ಹೂವೆಲ್ಲ ಕಿತ್ಕೊಂಡು ಬಂದಿದ್ದೀನಿ. ಇದು ಹೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೇವಂತಿಗೆಲ್ಲ ಫುಲ್ ಬಿಡಿಸ್ಕೊಂಡೆ. ಜಾನು, ನಾನೊಂದು ಕೆಲಸ ಮಾಡಕ್ಕೆ ಬಂದರೆ ನನಗೆ ಇನ್ನೊಂದು ಕೆಲಸ ಕೊಡ್ತಾಳೆ ಇವರು. ಅಲ್ಲ ಮಗಳೇ, ಈಗ ಚಿಕ್ಕಿ ಬಂದ್ಬಿಡ್ತಾರೆ. ಚಿಕ್ಕಿ ಮತ್ತೆ ಪಾಪು ಬರ್ತೈತೆ ಇರ್ತಾನೆ, ಅವ್ರಿಗೆ ರೆಡಿ ಮಾಡಿರ್ತಾನೆ ನಾವು. ಓಕೆ ಮಾಡು ಡ್ಯಾನ್. ಫೋನ್ ತೊಗೊಂಡಿದ್ದಾನೆ ಅವ್ಳು ಕ್ಯಾಮ್ರಾ ತಗೊಂಡು ವಿಡಿಯೋ ಮಾಡ್ತಾಳಿದ್ದೆ ನಮ್ಮ ಜಾನು. ಓಕೆ ಫೈನ್, ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನಿವಾಗ ಎಲೆಗಳನ್ನ ಜೋಡಿಸ್ಕೊಳ್ತೀನಿ ನೋಡಿ. ಹೀಗೆ ಫುಲ್ ಬಾರ್ಡ್ರ್ ಥರ ಮಾಡ್ಕೊಳ್ತೀನಿ. ಸ್ವಲ್ಪ ತರಿ. ಇವಾಗ ಈ ಥರ ಮಾಡ್ಕೊಂಡಿದ್ದೀನಲ್ಲ, ಇವಾಗ ಇದ್ರಲ್ಲಿ ನಾನು ವೆಲ್ಕಮ್ ಅಂತ ಬರ್ಕೊಳ್ತೀನಿ. ಸೇವಂತಿಗೆ ಹೂ ಬಿಡಿಸ್ಕೊಂಡಿದ್ನಲ್ಲ, ಅದರಲ್ಲಿ ವೆಲ್ಕಮ್ ಅಂತ ಬರೀತೀನಿ. ಚೆನ್ನಾಗಿರುತ್ತೆ ನೋಡಿ. ಹೀಗೆ ಸೇವಂತಿಗೆ ಹೂವಲ್ಲಿ ವೆಲ್ಕಮ್ ಅಂತ ಬರಿತೀನಿ. ನಾನಿಲ್ಲಿ ಬರಿತಾ ಇದ್ದೀನಿ, ಅಷ್ಟರಲ್ಲಿ ನಮ್ಮ ಜಾನುಗೆ ಒಂದು ಸ್ವಲ್ಪ ಸುಮ್ಮನಿರದೆ ಹೊರಗೆ ಹೋಗ್ಬೇಕಂತ, ಅದಕ್ಕೆ ಓಡ್ತಾ ಇದ್ದಾಳೆ. ಎಷ್ಟು ಸಲ ಬರ್ದು ಎಷ್ಟು ಸಲ ಹಾಳಾಗ್ತಿದೆ ಏನಪ್ಪ. ಈ ಮಕ್ಳು ಇಟ್ಕೊಂಡು ಬರೆಯೋಕ್ಕೂ ಆಗಲ್ಲ. ಬಟ್ ಚೆನ್ನಾಗಿರುತ್ತೆ, ಇದೆಲ್ಲ ಮೆಮೊರಿ ಅಲ್ವಾ, ಇದೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ನಾನು ಮಾಡಿದ್ರೆ, ನಮ್ಮ ಜಾನು ಒಂದು ಕಡೆ, ಕೀತನ್ ಒಂದು ಕಡೆ. ಈಗ ವೆಲ್ಕಮ್ ಅಂತ ಬರ್ದಿದ್ದೀನಿ ಆಯಿತಾ. ಇವಾಗ ಈ ಹೂ ಇರುತ್ತಲ್ಲ, ಅದರಲ್ಲಿ ನೋಡಿ ಈ ಥರ ನಾನು ಫುಲ್ಲು ಸುತ್ತಲೂ ಒಂದೊಂದೇ ಇಟ್ಕೊಳ್ತೀನಿ. ಅಂದರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನೋಡಿ ಈ ಥರ ಇಟ್ಕೊಳ್ತಾ ಇದ್ದೀರಿ. ಜಾಸ್ತಿ ಏನು ಖರ್ಚಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ, ಅದು ಇನ್ನೂ ಹೈಲೈಟಾಗಿ ಕಾಣುತ್ತೆ ಅಂತೇಳಿ ನಾನು ಇದನ್ನು ಪಿಂಕ್ ಕಲರ್ ಹೂನ ಹಿಂಗೆ ಇಟ್ಕೊಳ್ತಾ ಇದ್ದೀನಿ ಅಂತ. ಈ ಥರ ಬರೆದು ಹೂವಿಟ್ಟಿದ್ವಲ್ಲ, ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಒಂದು ತಟ್ಟೆ ಇಟ್ಟಿದ್ದೀನಿ, ಅದರಲ್ಲಿ ಇವಾಗ ಕೆಂಪು ನೀರು ಮಾಡಿಡಬೇಕು. ಇಲ್ಲಿ ಕೆಂಪು ನೀರು ಮಾಡಿ ಇಲ್ಲಿ ಇಡ್ತೀನಿ ಪಾಪು ಕಾಲು ಅದ್ದಕ್ಕೆ. ಆಮೇಲೆ ಅದರ ಹೆಜ್ಜೆ ಗುರ್ತಿಡೋದಕ್ಕೆ ಒಂದು ಬಿಳಿ ಬಟ್ಟೆ ಹಾಕಿದ್ದೀನಿ. ಇದನ್ನು ಒಂದು ಸ್ವಲ್ಪ ಹಾಗೆ ಡೆಕೋರೇಟ್ ಮಾಡ್ಕೊಳ್ಳೋಣ. ಅಲ್ಲ ಚಿನಿ, ಏನಲ್ಲಿ ಹೀಗೆ ಕಾಣಿಸ್ತಾ ಇದೆ, ಹೇಗೆ ಕಾಣಿಸ್ತಾ ಇದೆ, ಸಿಂಪಲ್ಲಾಗಿ ಚೆನ್ನಾಗಿ ಅನ್ನಿಸ್ತಾ ಇದೆ. ಹೆಂಗೈತಪ್ಪ ಹೇಳು, ಚೆನ್ನಾಗೈತಾ? ಚಿನಿಮ ನಿಂಗೆ ಇಷ್ಟ ಆಯ್ತಾ? ಜಾನ ನಿನಗೆ ಸೂಪರಾ? ಹಾಂ ಹಾಂ, ಅಲ್ಲಿ ನಡ್ಕೊಬಂದಲ್ಲ ಮಗಳೇ, ಇಲ್ಲಿಂದ ಹಿಂಗೆ ಒಳಗಡೆ ಬರ್ತೀವಲ್ಲ, ಹಿಂಗೆ ನಡ್ಕೊಂಡು ಬಂದು ಅಲ್ಲಿ ಕಾಲಿಟ್ಟು ಅಲ್ಲಿ ಹೆಜ್ಜೆ ಇಡೋದು. ನೀನು ತುಳಿಬೇಡ್ದು, ಹಂಗೆ ತುಳಿಬಾರ್ದು. ಪಾಪುಗೆ ತಾನೇ ಅದು, ಪಾಪುನ ಕರ್ಕೊಂಡು ಹೋಗೋಣ ಹಂಗೆ, ಆಯಿತಾ? ಹಾಂ 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 ಹಾಂ, ಹಾಕು ಯಾವಾಗ ಪಾಪ ಬರ್ತಾನೆ ಅಂತ ಕಾಯ್ತಾ ಇದ್ದಾರೆ. ರೆಡಿ ಮಾಡೋಷ್ಟರಲ್ಲಿ ಅವರು ಕೂಡ ಬಂದಮೇಲೆ ಅಮ್ಮ ಫಸ್ಟೇ ಹೇಳಿದರು ನನಗೆ ಓಕ್ಳಿಗೆ ರೆಡಿ ಮಾಡಿಟ್ಟಿರು ಅಂಥೇಳಿ. ಹಾಗಾಗಿ ನಾನಿಲ್ಲಿ ಓಕ್ಳಿಗೆ ಕೆಂಪು ನೀರನ್ನ ರೆಡಿ ಮಾಡಿ, ಅದಕ್ಕೆ ಒಂದು ಒಣಮೆಣ್ಸಿನ್ಕಾಯಿ, ಇಜ್ಜಲು, ಹಾಗೆ ಸ್ವಲ್ಪ ಕೂದಲು, 3 ಥರ ಹೂವು ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಬರ್ತಿದ್ದಂಗೆ ಅಮ್ಮ ಮತ್ತು ಓಕ್ಳಿ ಮಾಡಿ ಅವ್ರನ್ನ ಕರೆಸ್ಕೊಂಡ್ರು ಒಳಗಡೆ. ಹಾಗೆ ಅವಳಿಗೆ ಬಗ್ಗಕ್ಕಾಗಲ್ಲ ಅಲ್ವಾ, ಹಾಗಾಗಿ ಪಾಪುನ ನಾನೇ ಒಳಗಡೆ ಎತ್ಕೊಂಡೆ. ಇನ್ನೊಂದೇನು ಗೊತ್ತಾ, ಕೆಂಪು ನೀರು ಮಾಡಿಟ್ಟಿದ್ನಲ್ವ ಕಾಲು ಹಚ್ಚಕ್ಕೆ ಅಂತೇಳಿ, ಅದನ್ನು ಕೀತನ್ ಇದ್ದಾನಲ್ಲ ಪಾಪು, ಅವನು ಫಸ್ಟೇ ಚೆಲ್ಬಿಟ್ಟಿದ್ದ. ಆಮೇಲೆ ಅವ್ರು ಬರೋಷ್ಟರಲ್ಲಿ ಮತ್ತೆ ಇನ್ನೊಂದು ಸಲ ನಾನು ಮಾಡಿಟ್ಟಿದ್ದು, ಹಾಗೆ ಮಾಡಿಟ್ಟಿದ್ದ ಅವನಂತೂ. ಈ ಕಡೆ ಮತ್ತೆ ಬಂದು ದೇವರಿಗೆಲ್ಲ ಕೈ ಮುಗಿದು ಬೆಡ್ ಮೇಲೆ ಮಲಗಿಸಿದ್ಲು ಅಷ್ಟೇ. ಅವನನ್ನಂತೂ ಬಿಡ್ತಾನೆ ಇಲ್ಲ. ಈ ಕಡೆ ಒಂದು ಕಡೆ ಚಿನ್ನಿಮ್ಮ, ಜಾನು, ಕೀತನ್ನಂತೂ ಆ ಕಡೆ ಈ ಕಡೆ ಹೋಗ್ತಾನೆ ಇಲ್ಲ. ಹಾಗೆ ಜಾನು ಅಂತೂ ಆಟ ಸಾಮಾನ ತಗೋ ಪಪ್ಪು ಆಟಾಡು ಅಂತ ಕೊಡ್ತಾಯಿದ್ಲು. ಅವನಿಗೆ ಏನು ಗೊತ್ತಾಗುತ್ತೆ, ಸಣ್ಣ ಪಾಪು ಕೇಳ್ತಾನೆ ಇಲ್ಲ ಮಗಳೇ, ಅದು ಗೊತ್ತಾಗಲ್ಲ ಅಂದರೆ ಸಿಟ್ಟು ಮಾಡ್ಕೊಳ್ಳೋದು, ಇಲ್ಲ ಕೊಡು ಪಾಪುಗೆ ಆಟಾಡೋಕ್ಕೆ ಕೊಡು ಅಂಥೇಳಿ ಆಟಾಡೋಕ್ಕೆ ಕೊಡ್ತಾಯಿದ್ಲು. ಬಟ್ ಚೆನ್ನಾಗಿತ್ತು. ಅವನನ್ನಂತೂ ಬಿಟ್ಟೇ ಹೋಗ್ತಿರ್ಲಿಲ್ಲ. ಸಂಜೆ ಇವ್ರು ಬಂದಿದ್ದೆ ಲೇಟ್ ಆಯ್ತಲ್ವಾ, ಹಾಗಾಗಿ ಮತ್ತೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇವ್ರು ಬಂದು ಇವ್ರ ಜೊತೆ ಆಟ ಆಡಿಕೊಂಡು, ಮಕ್ಕಳಂತೂ ನಮ್ಮ ಪಾಪುನಂತೂ ಬಿಡ್ತಾನೆ ಇಲ್ಲ. ಅದರಲ್ಲಿ ನಮ್ಮ ಜಾನು ಅಂತೂ ಆ ಪಾಪುನ ಬಿಟ್ಟು ಹೋಗ್ತಾನೆ ಇಲ್ಲ, ಏನೂ ಇಲ್ಲ. ಹಾಗಾಗಿ ಮತ್ತೆ ನೈಟ್ ಅವರನ್ನು ಸಮಾಧಾನ ಮಾಡೋಕ್ಕೆ ಅಷ್ಟರಲ್ಲೇ ಸಾಕಾಯಿತು. ನಾನೀಗ ಮತ್ತೆ ಬೆಳಗ್ಗೆಯಿಂದ
ಇವಾಗನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ತಿಂಡಿಗೆ ಚಿತ್ರಾನ್ನ ಮಾಡಿದ್ದೀನಿ. ಅಮ್ಮ ಚಿತ್ರಾನ್ನ ಮಾಡಿದ್ರು, ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರು. ಅದಕ್ಕೆ ನಾನು ಇವಾಗ ಈರುಳ್ಳಿ ಬಜ್ಜಿ ಬೋಂಡ ಮಾಡ್ತಾ ಇದ್ದೀನಿ. ತಿಂಡಿನ ಮುಗಿಸ್ಕೋಬೇಕು. ಇನ್ನು ಬೇರೆ ಕಡೆ ಸ್ವಲ್ಪ ಹೋಗೋದಿದೆ, ಆಚೆ ಹೋಗೋದಿದೆ. ಹಾಗಾಗಿ ಫಸ್ಟ್ ತಿಂಡಿನ ಮಾಡಿಕೊಂಡು ಆಮೇಲೆ ಬೇಕಿದ್ರೆ ಹೋಗೋಣ ಅಂತೇಳಿ ಪಾಪೋರಿಗೆಲ್ಲ ತಿಂಡಿ ಹಾಕ್ಕೊಟ್ಟಾಯಿತು. ಅವರು ತಿಂದರು. ಇವಾಗ ಮತ್ತಿವಾಗ ನಾನೀಗ ಬಜ್ಜಿ ಮಾಡ್ತಾ ಇದ್ದೀನಿ. ಅಯ್ಯೋ 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 ಸಾಕು ಬಿಡು ಬಂಗಾರೆ. ಸರಿ. ಅಯ್ಯಪ್ಪ, ಅಯ್ಯೋ 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 ಎಷ್ಟು ಮುತ್ತು, ಸಾಕು ಬಿಡು ಮಗ. ಹೇಳಿದ್ನಲ್ಲ, ನಮ್ಮ ಜಾನು ಅಂತೂ ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಜಾನು ಆಗಲಿ ಚಿನಿಮ ಆಗಲಿ ಇಬ್ಬರು ಅಷ್ಟೇ ಪಾಪು ಹತ್ರನೇ ಇರ್ತಿದ್ರು. ಆ ಸರ್ಸು ಇನ್ನೊಂದು ಕಡೆ ಆಚೆ ಹೋಗಂಗಿಲ್ಲ. ಅವಳು ಒಂಚೂರು ವಾಶ್ರೂಮಿಗೆ, ಊಟ ಮಾಡೋಕ್ಕೆ, ತಿಂಡಿ ತಿನ್ನೋಕ್ಕೆ ಅಂತ ಬಂದರೆ ಪಟ್ಟೆ ಇವ್ರು ಹೋಗಿಬಿಡ್ತಿದ್ರು. ಹಾಗೆ ನಾನು ಜಾತ್ರೆಗೆ ಹೊರಟಿದ್ದೀನಿ ಇವತ್ತು. ಅಂದರೆ ನೆನ್ನೆನೇ ಇದ್ದಿದ್ದು ಜಾತ್ರೆ, ಹೋಗೋಕ್ಕಾಗಲಿಲ್ಲ. ಸರ್ಸೋರು ಬಂದಿದ್ದೆ ಲೇಟ್ ಆಯ್ತಲ್ವ, ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಹೊರಟಿದ್ದೀವಿ. ಇವತ್ತಂತೂ ತುಂಬ ಅಂದರೆ ನೆನ್ನೆ ಜಾತ್ರೆ ಇರೋದ್ರಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ತುಂಬ ಚೆನ್ನಾಗಿತ್ತು. ಇವತ್ತು ಸ್ವಲ್ಪ ರಶ್ ಇರಲಿಲ್ಲಲ್ಲ, ಹಾಗಾಗಿ ಆರಾಮಾಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನೊಂದು ಅಲ್ಲಿ ತೇರಿತ್ತಲ್ವ, ತೇರಿಗೆ ಮೆಣಸು ಮತ್ತು ಮಂಡಕ್ಕಿನ 3 ರೌಂಡ್ ಅದರ ತೇರಿಗೆ ಹಾಕಿದ್ರೆ ತುಂಬ ಒಳ್ಳೆಯದು. ನಮ್ಗೆ ಇವಾಗ ಏನಾದರೂ ಹರಿಸ್ಕೊಂಡು ಆಗಿರುತ್ತಲ್ವ, ಹಂಗಿದ್ರೂ ಹಾಕ್ತಾರೆ. ಇಲ್ವಾ ಹಾಗೆ ಇದ್ದರೂ ಕೂಡ ನಾವು ಅದನ್ನು ಹಾಕ್ಬೋದು. ಬಟ್ ನಾವು ವರ್ಷ ಅದನ್ನು ಹಾಕಿ ನಮಗೆ ಅಂದರೆ ಮೆಣಸು ಮಂಡಕ್ಕಿ ಹಾಕೋದ್ರಿಂದ ತುಂಬ ಒಳ್ಳೆಯದು ಅಂತೇಳಿ ತೇರಿಗೆ ಮೆಣಸು ಮಂಡಕ್ಕಿ ಹಾಕಿದ್ವಿ. ಹಾಗೆ ಇನ್ನೊಂದು ಕಡೆ ಅಂಗಡಿ ಇತ್ತಲ್ಲ, ಹಾಗಾಗಿ ಏನಾದರೂ ಮಕ್ಕಳಿಗೆ ಆಟ ಸಾಮಾನು ತೊಗೊಳೋದು, ಇಲ್ಲ ನಮಗೇನಾದರೂ ಥಿಂಗ್ಸ್ ತೊಗೊಳ್ಳೋಣ ಅಂತೇಳಿ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತೇಳಿ ಬಂದ್ವಿ. ತುಂಬ ಶಾಪ್ಗಳೇನೂ ಇರಲಿಲ್ಲ, ಆಲ್ಮೋಸ್ಟ್ ಎಲ್ಲ ಹೋಗಿದ್ವು. ಒಂದು 3-4 ಇದ್ವು ಅಷ್ಟೇ. ಅದರಲ್ಲೂ ಬಳೆದು ಮತ್ತು ಇನ್ನೊಂದು ಪಾಪೋರಿಗೆ ಆಟ ಸಾಮಾನು, ಈ ಥರದ್ದು ಒಂದು 3-4 ಶಾಪ್ ಇದ್ವು ಅಷ್ಟೇ, ಜಾಸ್ತಿ ಏನಿರಲಿಲ್ಲ. ಹಾಗೆ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಅಲ್ಲೇ ಕಬ್ಬಿನ ಜ್ಯೂಸ್ ಎಲ್ಲ ಕುಡ್ಕೊಂಡು ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತೊಗೊಂಡ್ವಿ ಮನೆಗೆ. ಮಕ್ಕಳಿದ್ರಲ್ಲ, ಹಾಗಾಗಿ ಮಕ್ಕಳಿಗೂ ಒಂದು ಸ್ವಲ್ಪ ಐಸ್ ಕ್ರೀಮ್ ತೊಗೊಂಡು ಕಬ್ಬಿನ ಜ್ಯೂಸ್ ಎಲ್ಲ ಕುಡ್ಕೊಂಡ್ವಿ. ಇನ್ನೊಂದು ಏನು ಗೊತ್ತಾ, ಇಲ್ಲಿ ಜಾತ್ರೆ ಆಗಿದ್ದು ಮಾರನೇ ದಿನ ಹೋಳಿ ಆಡ್ತಾರಂತೆ. ಅದು ಕೂಡ ಹೋಳಿ ಆಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ನನ್ನ ತಮ್ಮ ನಾನು ಆಟ ಬರ್ತೀನಿ ಇರಕ್ಕ ಅಂತ ಹೇಳ್ದ. ಟೈಮ್ ಆಗುತ್ತೆ ಬಾರೋ ಹೋಗೋಣ ಅಂತೇಳಿ ಕರ್ಕೊಬಂದೆ ಮನೆಗೆ. ಜಾನು ನೋಡಿ ಅಲ್ಲಿ ಅದು ಬರ್ತಿಲ್ಲ, ಏನಿಲ್ಲ, ಬಬ್ಬಲ್ ಅದು ಆ ಕಾರ್ ತಂದು ಅನ್ಪ್ಯಾಕ್ ಕೂಡ ಮಾಡೋಷ್ಟರಲ್ಲಿ ತಗೊಂಡಾಯ್ತು, ಅದನ್ನ ಹಾಳು ಮಾಡಾಯ್ತು. ನಾವು ಜಾತ್ರೆಗೆ ನಿನ್ನೆ ಜಾತ್ರೆ ಇತ್ತು, ಹೋಗಿರ್ಲಿಲ್ಲ. ಯಾಕೆಂದ್ರೆ ತಮ್ಮ ಬರೋದು ಲೇಟ್ ಆಯಿತು, ಕರ್ಕೊಂಡು ಹೋಗಲಿಲ್ಲ. ಸಂಜೆ ಹೋಗೋಣ ಅಂದ್ಕೊಂಡಿದ್ವಿ. ಮಧ್ಯಾಹ್ನ ಹೋಗೋದಕ್ಕೆ ಬಿಸಿಲು ಇತ್ತಲ್ಲ, ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ಸಂಜೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಬರ್ತಿಲ್ವಾ? ಅಲ್ಲಿದೆ ನೋಡಿ, ತಗೋಬಾ. ಅಯ್ಯೋ ಇಲ್ಲಿ ಹೋಯ್ತಾ, ಅಲ್ಲ ಅಮ್ಮಮ್ಮನ ಹತ್ರ ಹೋಗು, ಚಿಕ್ಕಿ ಹತ್ರ ಹೋಗಿ ಸರಿ ಮಾಡಿಸ್ಕೊ. ಹಾಗಾಗಿ ಇವತ್ತು ಹೋಗಿ ಬಂದ್ವಿ. ಇದೆ ಜಸ್ಟ್ ಜಾತ್ರೆಯಿಂದ ಬಂದಾದ್ಮೇಲೆ ಬಂದ್ವಿ. ಅಂದರೆ ಜಾತ್ರೆಲಿ ಏನೂ ಇರಲಿಲ್ಲ, ಅಂಗಡಿಗಳೆಲ್ಲ ಜಾಸ್ತಿ ಇರಲಿಲ್ಲ. ನೆನ್ನೆ ಇದ್ದಿದ್ದಲ್ಲ ಜಾತ್ರೆ, ಹಾಗಾಗಿ ಇವತ್ತೇನು ಅಷ್ಟು ಇರಲಿಲ್ಲ. ಬಟ್ ಇವತ್ತು ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು, ಹೋಗಿ ಮುಗಿಸ್ಕೊಂಡು ಬಂದ್ವಿ. ನೆನ್ನೆ ನಮ್ಮ ಅಪ್ಪ ತಮ್ಮ ಅವರೆಲ್ಲ ಹೋಗಿ ಬಂದಿದ್ರು, ನಾವಿವತ್ತು ಹೋಗಿ ಬಂದ್ವಿ. ನಾನು ಮಕ್ಕಳನ್ನ ಯಾರನ್ನೂ ಕರ್ಕೊಂಡು ಹೋಗಿಲ್ಲ. ಯಾಕೆ ಅಂದರೆ ಪಾಪವ್ರನ್ನ ಕರ್ಕೊಂಡು ಹೋದರೆ ಮತ್ತಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ಕರ್ಕೊಂಡು ಹೋಗಿರಲಿಲ್ಲ. ಜಸ್ಟ್ ನಾವಷ್ಟೇ ಹೋಗಿ ಬಂದ್ವಿ. ಈಗ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಪಾಪರಿಗೆ ಏನು ಜಾಸ್ತಿ ಇರಲಿಲ್ಲ ಅಲ್ವಾ ಅಂಗಡಿಗಳು, ಹಾಗಾಗಿ ನಾನು ಏನು ತರಲಿಲ್ಲ. ಇದೊಂದು ಪಿರಮಿಡ್ ತಂದಿದ್ದೀನಿ. ನಮ್ಮ ಪಾಪು ಸರ್ಸು ಪಾಪುಗೆ ಪುಟ್ಟ ಅವನಿಗೆ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಆಟಾಡ್ತಾನಲ್ವ, ಹಾಗಾಗಿ ಗೆಜ್ಜೆ. ಆಮೇಲೆ ಸ್ವಲ್ಪ ಸರ್ಕೊಳ್ತೀರ ಜನ, ಇದು ಇಬ್ಬರಿಂದ ಸರ್ಸುಗೆ ದೇವಿಗೆ ನೋಡಿ, ಅವ್ನು ಸರ್ಸುಗೆ ದೇವಿಗೆ ಅಂತಿದ್ದಾನೆ. ದೇವಿಗೆ ತಂದಿದ್ದು, ಆದ್ರೆ ಸರ್ಸುಗೆ ದೇವಿಗೆ ಅಂತ ಇಬ್ರಿಗೂ ಅಂತ ಬಳೆ. ಇಬ್ಬರು 3 ಬಳೆ ಹಾಕೊಂಡ್ಲೆ ಅಂತ ಒಂದೊಂದು ಕೈಗೆ. ಇಲ್ಲಿ ಇದು ಹಾವು ಏಣಿ, ಈ ಕಡೆ ಎರಡು ತಂದ್ವಿ. 2 in 1 ಅಂತಾರಲ್ಲ ಆ ಥರ. ಇದು ಚೆನ್ನಾಗಿದೆ. ಇದೊಂದು ಬ್ಯಾಂಗಲ್ ಮತ್ತೆ ಇಬ್ರಿಗೂ ಸೇಮ್. ಇದು ನಮ್ಮ ತಮ್ಮ ನೆನ್ನೆನೆ ತಂದಿದ್ದ, ಶರತ್. ಇಬ್ರಿಗೂ ತಂದಿದ್ದ, ನನಗೆ ಇದಿಬ್ರಿಗೂ ತಂದಿದ್ದ ನೆನ್ನೆನೆ. ಶರತ್ ತಂದಿದ್ದ ನನಗೆ ಮತ್ತು ಸರ್ಸಿಗೆ ಇಬ್ರಿಗೂ ಸೇಮ್. ಇದೊಂದು ಕೆಲವೊಂದೆಲ್ಲ ಏನಾದ್ರು ಅಂತಾನೆ ಗೊತ್ತಾಗ್ತಿಲ್ಲ.
ಮತ್ತೆಲ್ಲಿ ಬೇರೆದಿಲ್ಲ. ಕಿವಿಯಲ್ಲೇ ಹಾಂ ಕಾರ ಮತ್ತೆ ಚಿನಿಮಾ ಅವರಿಗೆ ಓಲೆ ಮತ್ತೆ ಫಿಂಗರ್ ರಿಂಗ್ ಆಮೇಲೆ ಸರ ಕಡ್ಗ ಅದು ಸಟ್ ಬರುತ್ತಲ್ವಾ ಅದನ್ನ ತಂದಿದ್ದ ತಮ್ಮ. ಅದನ್ನು ಕೂಡ ಅದು ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ, ತಂದಿದ್ದಷ್ಟೇ. ಏನಪ್ಪ ಏನ ನೀನಾ ನಿಂಗೆ ಬೇಕಾ? ಏನು ಬೇಕಮ್ಮ? ಏನು ಬೇಕು? ಏನು ಬೇಕು? ಜಾನು ಮತ್ತೆ ಕೀರ್ತನ್ ಇಬ್ರು ಸಖತ್ ಕಿತ್ತಾಡ್ತಾರೆ. ಎಷ್ಟು ಚೆನ್ನಾಗಿರ್ತಾರ ಅಷ್ಟೇ ಕಿತ್ತಾಡ್ತಾರೆ ಇಬ್ರು. ಜಾತ್ರೆಯಿಂದ ತಂದಿದ್ ಕಲ್ಲಂಗಡಿ ಕಟ್ ಮಾಡ್ತಾ ಇದ್ದ ನೀವನು ತರ್ತಿದ್ದಂಗೆ. ಈಗ ನೋಡಿ ಒಬ್ಬೊಬ್ರೆ ಹೆಂಗ್ ಬರ್ತಿರ್ತಾರೆ ಇವಾಗ. ನಮ್ ಜಾನು ನಾಟಕ ನೋಡಿ ಇವಾಗ ಅಲ್ಲೋಗಿ ಅವನ್ ತಮ್ಮಣ್ಣನ ಹತ್ರ. ಏನ್ ಜಾನು ತತ್ತ ತತ್ತ ಈ ತರ ಏನಾದ್ರೂ ಬೇಕು ಅಂದಾಗ ನಮ್ ಜಾನುದ್ ಈ ತರ ನಾಟಕ. ಅಯ್ಯೋ ಮಾತಾಡಕ್ಕೆ ಬರಲ್ಲ ನಾನ್ ಬೇಕು ಆ ತರ ಕ್ಯೂಟ್ ಆಗಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.